ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಾವು ಸಪ್ರೇಷನ್ ಅಥವಾ ನೋ ಕಾಂಟ್ಯಾಕ್ಟಲ್ಲಿರೋರಿಗೆ ಇದೊಂದು ವಿಶೇಷವಾಗಿರುವಂತಹ ರೀಡಿಂಗ್ ಆಗಿರುತ್ತೆ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರು ಮಾಡಿದಂತಹ ತಪ್ಪು ಅವ್ರಿಗೆ ಅರಿವಾಗ್ತಾ ಇದೆಯಾ, ಅಥವಾ ಅವ್ರ ಮನಸ್ಸಲ್ಲಿ ಈಗ ಏನು ನಡೀತಾ ಇದೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಇದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡಿಕೊಂಡು ನಿಮ್ಮ ಒಂದು ಡೌಟ್ಸ್ ಅಥವಾ ನಿಮಗೇನು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ನೀವು ಪರಿಹಾರವನ್ನು ತಗೊಳ್ಬಹುದು. ಓಕೆ, ಹಾಗೆ ಯಾರೆಲ್ಲ ಈ ಒಂದು ಬ್ಯೂಟಿಫುಲ್ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ, ವೆರಿ ಗುಡ್, ಯು ಆರ್ ರಿಯಲಿ ಗ್ರೇಟ್ ಆ್ಯಂಡ್ ಯೂನಿವರ್ಸ್ ಬ್ಲೆಸ್ಸಿಂಗ್ ಖಂಡಿತ ನಿಮ್ಮ ಮೇಲಿರುತ್ತೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಸುಮ್ಮನೆ ಎನರ್ಜಿನ ತೊಗೊಂಡು ಹಾಗೆ ಟಾಟಾ ಬಾಯ್ ಬಾಯ್ ಅಂತ ಹೋಗ್ತಾ ಇದ್ದೀರಾ, ಸೊ ಖಂಡಿತ ನೀವು ಲಾಸ್ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ನನ್ನ ಜೊತೆ ಕನೆಕ್ಟ್ ಆದಾಗ ಆಟೋಮೆಟಿಕಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹೀಲಿಂಗ್ನ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬದಲಾವಣೆ ಆಗೋದನ್ನು ನೀವೇ ಗಮನಿಸ್ತೀರಾ. ಓಕೆ, ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ಕನೆಕ್ಟ್ ಆಗಿ ಆ್ಯಂಡ್ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ. ಐ ಆಮ್ ರೆಡಿ ಫಾರ್ ದ ಮಿರಾಕಲ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಕನ್ನಡದಲ್ಲಿ ನನ್ನ ಪ್ರೀತಿ ಸತ್ಯವಾಗಿದೆ, ದೈವಿಕ ನ್ಯಾಯ ನನಗೆ ಸಿಗುತ್ತದೆ ಅಂತ ಹೇಳಿ ಕನ್ನಡದಲ್ಲಿ ಮೆಸೇಜ್ ಮಾಡಿ, ಅಂದರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಲ್ವ, ಆ ವ್ಯಕ್ತಿಯ ಹೆಸರನ್ನು ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ಳಿ. ಆ್ಯಂಡ್ ಹಾಗೆಯೇ ಅವ್ರ ಎನರ್ಜಿನ ಫೀಲ್ ಮಾಡಿ, ಕಣ್ಣು ಮುಚ್ಚಿ ಫೀಲ್ ಮಾಡಿ, ಅವ್ರ ಜೊತೆ ನಡೆದಂಥ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳಿ. ಯೂನಿವರ್ಸಿಗೆ ಅಲ್ಲೇ ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ನನ್ನವರೆಗೆ ತಲುಪಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಗ್ರ್ಯಾಟಿಟ್ಯೂಡ್ನ ಹೇಳಿ. ತುಂಬ ಜನ ಕಮೆಂಟಲ್ಲಿ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ, ನಾನು ಹೇಳದೇ ಇದ್ದರೂ ಗ್ರ್ಯಾಟಿಟ್ಯೂಡ್ನ ಕಳಿಸ್ತೀರಾ. ವೆರಿ ಗುಡ್, ವೆರಿ ಗುಡ್, ಹೀಗೆ ಮುಂದುವರಿಸಿ. ಓಕೆ, ನನಗೂ ಥ್ಯಾಂಕ್ ಯು ಹೇಳ್ತೀರಾ ಆ್ಯಂಡ್ ಯೂನಿವರ್ಸಿಗೂ ಥ್ಯಾಂಕ್ ಯು ಹೇಳ್ತೀರಾ. ವೆರಿ ಗುಡ್. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈಗ ನಾನು ಕ್ಯಾಂಡಲ್ನ ಹಚ್ತೀನಿ. ಅವ್ರ ಹೆಸರನ್ನು ಫೀಲ್ ಮಾಡ್ತಾ ಅವ್ರ ಹೆಸರನ್ನು ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ಬೇಕು. ಪಟಪಟ ಅಂತ ಹೇಳ್ಕೊಳ್ಳೋದಲ್ಲ, ಫೀಲ್ ಮಾಡ್ತಾ. ಆದಿಪರಾಶಕ್ತಿ ಜಗನ್ಮಾತೆ ಏನಿದೆ ರೀಡಿಂಗ್ನ ಚೆಕ್ ಮಾಡೋಣ. ಓಕೆ, ಎಸ್, ನೋಡಬಹುದು ಇಲ್ಲಿ ವ್ಯಾಕ್ಸ್ ತುಂಬ ನಿಧಾನವಾಗಿ ಕರಗ್ತಾ ಇರುವಂಥದ್ದು. ಅಂದರೆ ನಿಮ್ಮ ಸಂಗಾತಿ ತಮ್ಮ ತಪ್ಪುಗಳನ್ನು ಒಪ್ಕೊಳ್ಳೋದಕ್ಕೆ ಎಲ್ಲೊಂದು ಕಡೆ ಸಮಯನ ತಗೊಳ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ವ್ಯಾಕ್ಸ್ ಬೀಳೋದಕ್ಕೆ ತುಂಬ ಅನುಮಾನ ಮಾಡ್ತಿದೆ, ಬರಲೋ ಬೇಡವೋ, ಏನಿದೆ ವಿಷಯ, ತುಂಬ ಡೌಟ್ಫುಲ್ಲಾಗಿ ಬರ್ತಿರುವಂತಹ ಎನರ್ಜಿ. ಓಕೆ, ಎಸ್, ಅವ್ರ ತಪ್ಪನ್ನು ಒಪ್ಕೊಳ್ಬೇಕಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಕೂಡ ಸಮಯ ಬೇಕಾಗಿದೆ, ಟೈಮ್ ಬೇಕಾಗಿದೆ. ಅವ್ರಿಗಿನ್ನೂ ಕೂಡ ಅವ್ರ ತಪ್ಪು ಗೊತ್ತಾಗ್ತಾ ಇಲ್ಲ ಕೆಲವೊಂದಷ್ಟು ಜನಗಳಿಗೆ. ಇಲ್ಲಿ ಯಾರು ರೀಡಿಂಗ್ನ ನೋಡ್ತಾ ಇದ್ದಾರಲ್ವ, ಕೆಲವೊಬ್ಬರಿಗೆ ಈ ಎನರ್ಜಿ ಬರ್ತಿರೋದು. ಇನ್ನೂ ಕೂಡ ಇಲ್ಲಿ ಅವರು ತಪ್ಪನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕಾಗಿದೆ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಆದರೆ ಇಲ್ಲಿ ಒಂದು ಸ್ಟ್ರಾಂಗಾಗಿ ಬರ್ತಿರುವಂತಹ ಮೆಸೇಜ್ ಬಂದು ಕಣ್ಣೀರಿನ ಹನಿಯ ಆಕಾರವಾಗಿ ಇಲ್ಲಿ ವ್ಯಾಕ್ಸ್ ಬರ್ತಾ ಇದೆ. ಸೊ ಇದರ ಅರ್ಥ ಅವರು ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಒಂಟಿಯಾಗಿ ಕುಳಿತುಕೊಂಡಿದ್ದಾಗ ನಿಮ್ಮನ್ನು ಅವರು ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಥರದೊಂದು ಎನರ್ಜಿ ಇದೆ ಇಲ್ಲಿ. ನಿಮ್ಮ ನೆನಪು ಬಂದಾಗಲ್ಲ ಅವರಿಗೆ ಅವರ ಒಂದು ಎಮೋಷನಲ್ಲಿ ಏನು ನಿಮ್ಮ ಜೊತೆ ಕನೆಕ್ಟ್ ಆಗಿದೆ, ಆ ಎಮೋಷನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅವರಿಗೆ. ಸೊ ನಿಮ್ಮ ನೆನಪು ಬಂದಾಗಲ್ಲ ಅವರು ಒಂಟಿಯಾಗಿ ಕುತ್ಕೊಂಡು ಅಳ್ತಾ ಇರುವಂಥದ್ದು. ಆಲ್ಮೋಸ್ಟ್ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ಒಂಟಿಯಾಗಿರೋದಕ್ಕೆ ಅವರಿಲ್ಲಿ ಇಷ್ಟಪಡ್ತಾ ಇದ್ದಾರೆ. ಯಾರ ಜೊತೆಗೂ ಅಷ್ಟೊಂದು ಇಲ್ಲಿ ಕಾಂಟ್ಯಾಕ್ಟಲ್ಲಿ ಇಲ್ಲ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಅವರ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ವರ್ಕಲ್ಲಿ ಇರ್ಬೋದು, ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಾಗಿರ್ಬೋದು, ಸ್ವಲ್ಪ ಅವ್ರ ಮನಸ್ಥಿತಿ ಸೈಲೆಂಟ್ ಆಗಿರುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ ಜ್ವಾಲೆ ತುಂಬ ಎತ್ತರಕ್ಕೆ ಉರಿತಿರುವಂತಹ ಒಂದು ಸೈನ್ ಕೂಡ ನಿಮಗೆ ಸಿಗ್ತಾ ಇದೆ.
ಅವರಿಗೆ ನಿಮ್ಮ ಮೇಲೆ ಈಗ ವಿಪರೀತ ಆಗಿರುವಂತಹ ಆಕರ್ಷಣೆ ಮತ್ತೆ ನಿಮ್ಮ ನೆನಪುಗಳು ಅವರಿಗೆ ಕಾಡ್ತಾ ಇರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಅವ್ರು ನಿಮಗೆ ತುಂಬಾನೇ ಹರ್ಟ್ ಆಗುವ ರೀತಿಯಲ್ಲಿ, ನಿಮಗೆ ಯಾವತ್ತೂ ಆ ವ್ಯಕ್ತಿ ಆ ರೀತಿಯಾಗಿ ಮಾತಾಡಿದಂತಹ ವ್ಯಕ್ತಿ ಅಲ್ಲ. ಆದರೆ ನಿಮ್ಮ ಮನಸ್ಸಿಗೆ ತುಂಬ ನೋವಾಗುವ ಹಾಗೆ ಕಟು ಮಾತಲ್ಲಿ ಅವ್ರು ನಿಮಗೆ ಯಾವುದೋ ಒಂದು ವಿಷಯದಲ್ಲಿ ಬೈದಿರಬಹುದು, ಮಾತಾಡಿದ್ದಾರೆ ಅನ್ನುವಂಥ ಒಂದು ಎನರ್ಜಿ ಕೂಡ ಇದೆ ಇಲ್ಲಿ. ಕಟುವಾಗಿ ನಿಮ್ಮ ಜೊತೆಗೆ ಅವರು ಮಾತಾಡಿದ್ದಾರೆ ಹರ್ಟ್ ಆಗೋ ರೀತಿಯಲ್ಲಿ. ಓಕೆ, ಸೊ ಅದು ಇಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಅವ್ರ ಮನಸ್ಸಿಗೆ ಈಗ ಚುಚ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಅಂದರೆ ಈ ಥರ ಹೇಳಬಾರ್ದಾಗಿತ್ತು ಅನ್ನುವಂಥದ್ದು. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ತುಂಬಾ ಸಾಫ್ಟ್ ನೇಚರ್ ಇದ್ದೀರಾ. ತುಂಬ ಸಾಫ್ಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ವಿಷಯನಾದರೂ ಕೂಡ ಬೇಗ ಮನಸ್ಸಿಗೆ ತಗೊಳ್ತೀರಾ. ಸಣ್ಣದಾಗಿ ಯಾರಾದರೂ ಒಬ್ಬರು ನಿಮಗೇನಾದರೂ ಹೇಳಿದ್ರೆ ಅಲ್ಲೇ ಅಳೋದಕ್ಕೂ ಶುರು ಮಾಡುವಂಥ ವ್ಯಕ್ತಿ ನೀವು. ಅಷ್ಟು ಈಸಿಯಾಗಿ ಮನಸ್ಸಿಗೆ ಹಚ್ಕೊಳ್ತೀರಾ ನೀವು. ಇದು ನಿಮ್ಮ ವ್ಯಕ್ತಿಗೆ ಗೊತ್ತಿದೆ ಕೂಡ, ಗೊತ್ತಿದ್ರೂ ಕೂಡ ಅವರೆಲ್ಲ ಒಂದು ಕಡೆ ನಿಮಗೆ ಹರ್ಟ್ ಆಗೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ, ಬೇಜಾರಾಗೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಸೊ ಮಾತಾಡಿದ್ದು ಅವ್ರಿಗೆ ಇವಾಗ ಗೊತ್ತಾಗ್ತಿದೆ, ಈ ಥರದ ಮಾತುಗಳನ್ನು ನನ್ನ ಪರ್ಸನಿಗೆ ಹೇಳಬಾರ್ದಾಗಿತ್ತು. ಆ್ಯಂಡ್ ಅವಳು ಅಥವಾ ಅವನು ಮನಸ್ಸಲ್ಲಿ ತುಂಬ ಮೃದು ಸ್ವಭಾವದವರು, ಮನಸ್ಸಿಗೆ ತುಂಬ ನೋವು ಮಾಡ್ಕೊಂಡಿರ್ಬೋದು ಅನ್ನೋದು ಅವರಿಗೆ ಈಗ ಆಲೋಚನೆ ಬರ್ತಿದೆ. ಅದನ್ನು ನೆನ್ಪು ಮಾಡ್ಕೊಂಡು ಅವ್ರು ಇಲ್ಲಿ ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಓಕೆ, ಹಾಗೆ ಇಲ್ಲಿ ಕೆಲವೊಬ್ರು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ಅವರು ಈ ರೀತಿಯಾಗಿ ಕಟುವಾದಂತಹ ಮಾತನ್ನ ಹೇಳಬಾರ್ದಾಗಿತ್ತು ಅಥವಾ ನಿಮಗೆ ಬೇಜಾರಾಗೋ ರೀತಿಯಲ್ಲಿ ಮಾತಾಡಬಾರ್ದಾಗಿತ್ತು ಅನ್ನೋದು ಅವರಿಗೆ ಅರ್ಥ ಆಗ್ತಿದೆ. ಆ್ಯಂಡ್ ಆ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು, ಜೆ ಲೆಟರ್ ಬರ್ತಿದೆ, ಎಮ್ ಲೆಟರ್, ಎನ್ ಲೆಟರ್, ಡಿ ಲೆಟರ್, and G letter, C letter, K letter, R letter, V letter, date of birth 18-8-7-31-3-2. ಓಕೆ, ರಾಶಿಗಳು ಮೇಷ, ಮಿಥುನ, ಕರ್ಕಾಟಕ, ಓಕೆ, ಧನಸ್ಸು, ತುಲ, ವೃಷಭ, ಓಕೆ, ಮೇಷ. ಈ ರಾಶಿಯ ಪ್ರೆಸೆನ್ಸ್ ಇದೆ ಇಲ್ಲಿ. ಓಕೆ, 3 ಅನ್ನೋವಂಥದ್ದು ತುಂಬ ಆ್ಯಪ್ಟ್ ಆಗ್ತಾ ಇದೆ ಇಲ್ಲಿ. 3 ನಂಬರ್, ಈ 3 ನಂಬರ್ ನಿಮಗೆ ತುಂಬ ಕನೆಕ್ಟ್ ಆಗಿರಬಹುದು ನಿಮ್ಮ ರಿಲೇಷನ್ಶಿಪ್ಪಿಗೆ ಏನಂತ ಬರ್ತಿದೆ. 3 ಡೇಸ್ ಆಗಿರ್ಬೋದು, 3 ಮಂತ್ಸ್ ಆಗಿರ್ಬೋದು, 3 ವೀಕ್ಸ್ ಆಗಿರ್ಬೋದು ಮಾತಾಡ್ತೀನಿ ನಿಮ್ಮ ಪರ್ಸನ್ ಜೊತೆಗೆ. ಸೊ 3 ನಂಬರ್ ತುಂಬ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಎಸ್, ನಿಮ್ಮ ಪರ್ಸನ್ ಇಲ್ಲಿ ತುಂಬ ಫೀಲ್ ಮಾಡ್ತಿರುವಂತಹ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಎಸ್, ನೋಡೋಣ. ಓಕೆ, ಸಿ, ಜ್ವಾಲೆ ಎಷ್ಟು ಹೈಟಾಗಿ ಉರಿತಾ ಇರುವಂಥದ್ದು. ಓಕೆ, ಎಸ್, ಅವರಿಗೆ ನಿಮ್ಮ ಮೇಲೆ ವಿಪರೀತ ಆಗಿರುವಂತಹ ಆಕರ್ಷಣೆ ಆಗಿದೆ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಇಲ್ಲಿ ಆ ಒಂದು ಮೆಸೇಜ್ ಬರ್ತಾ ಇದೆ. ನಿಮ್ಮ ನೆನಪು ಅವ್ರಿಗೆ ತುಂಬ ಅತಿಯಾಗಿ ಕಾಡ್ತಾ ಇರುವಂತಹ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಓಕೆ, ಎಸ್, ಟ್ಯಾರೋಯಿಂದ ಏನು ಬರುತ್ತೆ ಎನರ್ಜಿ ಚೆಕ್ ಮಾಡೋಣ. ಎಸ್, ಓಕೆ, ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇರಿ, ಅವ್ರ ಹೆಸರನ್ನ ಮನಸ್ಸಲ್ಲೇ ಹೇಳ್ಕೊಳ್ತಾ ಇರಿ. ಏನಿದೆ ಎನರ್ಜಿ ಚೆಕ್ ಮಾಡೋಣ. 8 ಆಫ್ ಪೆಂಟಿಕಲ್, ಕಿಂಗ್ ಆಫ್ ಪೆಂಟಿಕಲ್, ಓಕೆ, 2 ಆಫ್ ಪೆಂಟಿಕಲ್. ಏನಿದು ಕಂಟಿನ್ಯೂ ಪೆಂಟಿಕಲ್ ಕಾರ್ಡ್ಸೇ ಬರ್ತಾ ಇದೆಯಲ್ಲ. ಕಿಂಗ್ ಆಫ್ ಕಪ್ಸ್, 10 ಆಫ್ ವ್ಯಾಂಡ್ಸ್, 5 of Wands, the Magician, 6 of Pentacles.
ಬಾಟಮ್ ಆಫ್ ದ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಓಕೆ, ಅಧಿಪರಾಶಕ್ತಿ ಜಗನ್ಮಾತೆ. ಎಸ್, ಇಲ್ಲಿ ಮೊದಲನೇದಾಗಿ ಬರ್ತಿರುವಂತಹ ಎನರ್ಜಿ ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಓಕೆ ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ಅವರು ನಿಮ್ಮ ಪರ್ಸನ್ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಿಮ್ಮ ಬಗ್ಗೆ ಅವ್ರು ಎಲ್ಲೋ ಒಂದು ಕಡೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಓಕೆ, ಸೊ ಒಂದು ಹಳೆಯ ದೋಣಿ ಇರುತ್ತೆ, ಓಕೆನಾ, ಅಂದರೆ ಸಮುದ್ರದ ಮಧ್ಯ ಹೋಗ್ತಾ ಇರುತ್ತೆ, ತುಂಬ ಅದಕ್ಕೆ ಏಜ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ ದೋಣಿಗೆ, ಓಕೆನಾ. ಸೊ ತುಂಬ ಹಳೇದಾಗಿರೋದು ದೋಣಿ ಆ ಸಮುದ್ರದ ಮಧ್ಯದಲ್ಲಿ ಹೋಗ್ತಾ ಇರುತ್ತೆ. ಸಮುದ್ರ ಮಧ್ಯ ಹೋಗ್ತಾ ಇರಬೇಕಿದ್ರೆ ಜೋರಾಗಿ ಗಾಳಿ ಬೀಸುತ್ತೆ, ಅದು ಬಿರುಗಾಳಿ ಅಂತ ಹೇಳ್ತಾರಲ್ವ, ಆ ರೀತಿಯಾದಂಥ ಒಂದು ಬಿರುಗಾಳಿ ಜೋರಾಗಿ ಬೀಸುತ್ತೆ. ಆ ಬಿರುಗಾಳಿ ಮಧ್ಯ ಆ ಒಂದು ಹಳೆಯಾಗಿರುವಂತಹ ದೋಣಿ ಸಿಕ್ಕಾಕೊಳ್ಳುತ್ತೆ. ದೋಣಿಯಲ್ಲಿದ್ದಂತಹ ವ್ಯಕ್ತಿ ತುಂಬಾ ಗಾಬರಿ ಆಗ್ತಾನೆ. ಗಾಬರಿ ಆದ ಕೂಡಲೇ ದೇವ್ರ ಹತ್ರ ಅವ್ನು ಕೇಳ್ತಾನೆ, ನನ್ನನ್ನು ಯಾಕೆ ಈ ಥರದ ಪರಿಸ್ಥಿತಿಲಿ ತಂದು ನಿಲ್ಸಿದ್ಯಾ, ಒಬ್ಬಂಟಿ ಮಾಡಿ, ಅದನ್ನು ನನ್ನ ಜೊತೆಗೆ ಯಾರೂ ಇಲ್ಲ, ನಾನೊಬ್ಬನನ್ನ ಯಾಕೆ ಈ ಥರ ಪರಿಸ್ಥಿತಿಲಿ ತಂದು ಇಟ್ಟಿದ್ಯಪ್ಪ ದೇವ್ರೆ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಕೇಳ್ಕೊಳ್ತಾ ಇರ್ತಾನೆ. ಆಗ ಅವನಿಗೆ ಅಶರೀರವಾಣಿ ಕೇಳಿಸತ್ತೆ, ಧ್ವನಿ ಕೇಳುತ್ತೆ, ನಾನು ನಿನಗೆ ಬಿರುಗಾಳಿ ಕೊಟ್ಟಿದ್ದು ನಿನ್ನನ್ನು ಮುಳುಗಿಸ್ಲಿಕ್ಕಂತ ಅಲ್ಲ, ಬದಲಾಗಿ ನಿನ್ನ ದೋಣಿಯಲ್ಲಿರುವಂತಹ ಬೇಡದೇ ಇರುವಂತಹ ಭಾರವನ್ನು ಹೊರಗೆ ಹಾಕೋದಕ್ಕೋಸ್ಕರ, ಹಾಗೆ ನಿನ್ನಲ್ಲಿರುವಂತಹ ಧೈರ್ಯವನ್ನು ನಿನಗೆ ತೋರಿಸ್ಲಿಕ್ಕೋಸ್ಕರ ಈ ಒಂದು ಬಿರುಗಾಳಿ ನಿನ್ನೆದುರಿಗೆ ಬಂದಿದೆ ಅನ್ನೋದು, ಆ ಥರದ ಒಂದು ಮಾತನ್ನು ಅವನು ಕೇಳ್ತಾನೆ. ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಈ ಸಪ್ರೇಷನ್ ಇರಬಹುದು, ಅಥವಾ ಈ ಒಂದು ಬ್ರೇಕಪ್ ಇರಬಹುದು, ಈ ಒಂದು ಡಿಸ್ಟೆನ್ಸ್, ಲಾಂಗ್ ಡಿಸ್ಟೆನ್ಸಲ್ಲಿ ಇರುವಂಥದ್ದಾಗಿರಲಿ, ಇವೆಲ್ಲವೂ ಕೂಡ ಅದು ನಿಮ್ಮಿಬ್ಬರ ಮಧ್ಯ ಇರುವಂಥ ಅಹಂಕಾರ ಆಗಿರಬಹುದು, ಅಥವಾ ಕೆಲವೊಂದಷ್ಟು ತಪ್ಪು ತಿಳುವಳಿಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆ ಭಾರವನ್ನು ಇಳಿಸೋದಿಕ್ಕೆ ಈ ಒಂದು ಪ್ರಕ್ರಿಯೆ ನಡೀತಿದೆ. ಯಾವ ಪ್ರಕ್ರಿಯೆ? ಬ್ರೇಕಪ್ ಸಿಚುವೇಶನ್ ಆ್ಯಂಡ್ ನೋ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ಸಪ್ರೇಷನ್ ಇರಬಹುದು. ಇದೆಲ್ಲದೂ ಒಂದು ನಿಮ್ಮಲ್ಲಿರುವಂತಹ ಭಾರವನ್ನು ತೆಗೆದು ಹಾಕೋದಿಕ್ಕೆ, ಅಹಂಕಾರ ಮತ್ತು ಕೆಲವೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕೆಲವೊಂದಷ್ಟು ತಪ್ಪು ತಿಳುವಳಿಕೆಗಳು, ಕೆಲವೊಂದಷ್ಟು ನೆಗೆಟಿವ್ ವಿಷಯಗಳು, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ದೇ ಇರುವಂತಹ ಕೆಲವೊಂದಷ್ಟು ವಿಷಯಗಳು, ಇವೆಲ್ಲವನ್ನು ಕೂಡ ತೆಗೆದುಹಾಕುವಂಥ ಪ್ರಕ್ರಿಯೆಯಲ್ಲಿ ನಡೀತಾ ಇರುವಂಥದ್ದು. ಈ ಕ್ಷಣ ನೀವಿಲ್ಲಿ ತುಂಬಾ ಒಂಟಿಯಾಗಿ ಅಲೋನ್ ಫೀಲ್ ಮಾಡ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ. ನೋಡ್ಬೋದು, ಕಿಂಗ್ ಆಫ್ ಕಪ್ಸ್ ಇರಬಹುದು, ಅಥವಾ ಇಲ್ಲಿ 8 ಆಫ್ ಪೆಂಟಿಕಲ್ ಇರಬಹುದು, ಸ್ಟ್ರೆಂತ್ ಕಾರ್ಡ್ ಕೂಡ ಇರಬಹುದು, 2 ಆಫ್ ಪೆಂಟಿಕಲ್ ಇರಬಹುದು. ಆಲ್ಮೋಸ್ಟ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ದೀರಾ. ಅದು ಬೇರೆಯವ್ರ ವಿಷಯಕ್ಕೆ ಜಗಳ ಮಾಡಿಕೊಂಡು ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಬಂದಿರಬಹುದು ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಸೊ ಈ ಒಂದು ಒಂಟಿತನ ಏನಿದೆ, ಇದರ ಅರ್ಥ ನೀವು ಸೋತ್ ಹೋಗಿದ್ದೀರಾ ಅಂತ ಅಲ್ಲ, ಇದ್ರ ಬದಲಾಗಿ ನೀವು ಬಲಶಾಲಿ ಆಗ್ತಾ ಇದ್ದೀರಾ ಅನ್ನೋಂಥ ಒಂದು ಅರ್ಥ ಇದು. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಯಾರು ಕೂಡ ಅಲೋನ್ ಆಗಿದ್ದೀನಿ ಅಥವಾ ಮುಗ್ದೋಯ್ತು ಕತೆ, ಇಷ್ಟೇ ಮುಗ್ದೋಯ್ತು ಅನ್ನೋಂಥ ಎನರ್ಜಿ ಇಲ್ಲಿ ಬೇಡ. ನೀವು ಈ ತರ ಯೋಚನೆ ಮಾಡೋದು ಕೂಡ ಬೇಡ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ನಿಮ್ಮ ಪರ್ಸನಿಗೆ ಒಂದಷ್ಟು ಟೈಮ್ ಬೇಕಾಗಿತ್ತು, ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ, ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳೋಕೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಅವ್ರಿಗೆ ಟೈಮ್ ಬೇಕಿತ್ತು. ಹಾಗಾಗಿ ಈ ಒಂದು ಸಪ್ರೇಷನ್, ಬ್ರೇಕಪ್ ಆ್ಯಂಡ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರುವಂಥದ್ದು. ಅವ್ರು ಇವಾಗ ಯೋಚನೆ ಮಾಡ್ತಾ ಇದ್ದಾರೆ, ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ. ಇಲ್ಲಿ ಹೆಚ್ಚಾಗಿ ಅವರು ತುಂಬಾ ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾರ ಜೊತೆನೂ ಮಾತಾಡೋದು ಬೇಡ, ಯಾರ ಜೊತೆಗೂ ಕಾಂಟ್ಯಾಕ್ಟ್ ಬೇಡ. ಆದಷ್ಟು ಮೊಬೈಲ್ನ ಅವರು ಸ್ವಿಚ್ ಆಫ್ ಮಾಡೋದು, ಸೈಲೆಂಟ್ ಆಗಿಡೋದು, ಅಥವಾ ವೈಬ್ರೇಷನ್ ಮೋಡಲ್ಲಿ ಇಡೋದು, ಅಥವಾ ಆದಷ್ಟು ಕಾಲ್ಸ್ಗಳನ್ನ ಅವಾಯ್ಡ್ ಮಾಡೋದು, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದನ್ನೆಲ್ಲ ಅವಾಯ್ಡ್ ಮಾಡೋದು. ಇಲ್ಲಿ ನೀವು ಕೂಡ ಈ ಥರ ಎನರ್ಜಿ ಬರ್ತಿದೆ, ನೀವು ಕೂಡ ಈ ಥರ ಮಾಡ್ತಾ ಇರಬಹುದು. ಸೊ ಯಾರು ಇಲ್ಲದೆ ಇರುವಂಥ ಜಾಗಕ್ಕೆ ತುಂಬಾ ಅವರು ಹೋಗೋದಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಒಂಟಿಯಾಗಿರೋದಿಕ್ಕೆ. ಆ ಕ್ಷಣದಲ್ಲಿ ನಿಮ್ಮ ಯೋಚನೆ ಅವ್ರಿಗೆ ತುಂಬಾ ಕಾಡ್ತಾ ಇದೆ. ಆ್ಯಂಡ್ ಇಲ್ಲಿ ಈ ಹಿಂದೆ ನಡೆದಂತಹ ಜಗಳ ಅಥವಾ ನೋವು ಅವ್ರಿಗೆ ಈಗ ಕಾಡ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಇದೆ. ಆ ಜಗಳದಲ್ಲಿ ಎಲ್ಲ ಒಂದ್ ಕಡೆ ಗೆದ್ದಿದ್ದು ನಾನಲ್ಲ, ಸೋತಿದ್ದು ನಮ್ಮ ಪ್ರೀತಿ ಅನ್ನೋದು ಅವ್ರಿಗಿಲ್ಲಿ ಅರ್ಥ ಆಗ್ತಾ ಇದೆ. ಆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಜಗಳ ಆಗಿರ್ಬೋದು, ಅದರಲ್ಲಿ
ಆ ಕ್ಷಣದಲ್ಲಿ ಅವರಿಗೆ ನಾನೇ ಗೆದ್ದೆ, ನಾನೇ ಸಾಧಿಸ್ದೆ, ನಾನೇ ಮಾಡಿದ್ದು ಸರಿ ಇತ್ತು, ನಂದೇ ಸರಿ ಅನ್ನೋಂಥ ಒಂದು ಮನೋಭಾವ ಅವರಲ್ಲಿತ್ತು. ಬಟ್ ಇವಾಗ ಅವ್ರ ಮನಸ್ಥಿತಿ ಅರ್ಥ ಆಗ್ತಾ ಇದೆ, ಇಲ್ಲಿ ಗೆದ್ದಿದ್ದು ನಾನಲ್ಲ, ಸೋತಿದ್ದು ನಮ್ಮ ಪ್ರೀತಿ, ನನ್ನ ಪ್ರೀತಿ ಅಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಪ್ರೀತಿ. ನಮ್ಮ ಪ್ರೀತಿ ಅಂದ್ರೆ ಎಲ್ಲಾಯ್ತು, ಇಬ್ರು ಕೂಡ ಒಂದಾಗಿದ್ದೀರಾ ಅಂತಾನೆ ಅರ್ಥ ಅಲ್ಲಿ, ಅಲ್ವಾ? ಸೊ ಇಲ್ಲಿ ಸೋತಿರುವಂಥದ್ದು ನಮ್ಮ ಪ್ರೀತಿ ಅನ್ನುವಂಥದ್ದು ಅವ್ರಿಗೀಗ ಅರ್ಥ ಆಗ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೋಡಬಹುದು ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಇದೆ ಅಂಡ್ ಕಿಂಗ್ ಆಫ್ ಪೆಂಟಿಕಲ್ ಇರೋದ್ರಿಂದ ಅಂಡ್ 10 ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ಆಲ್ಮೋಸ್ಟ್ ಇದು ಪಶ್ಚಾತ್ತಾಪದ ಒಂದು ಕಾರ್ಡ್ಸ್ಗಳೇ ಆಗಿದೆ ಇಲ್ಲಿ. ಹೌದು, ಅವರಿಗಿಲ್ಲಿ ತಮ್ಮ ತಪ್ಪಿನ ಅರಿವಾಗ್ತಾ ಇರೋವಂಥ ಒಂದು ಎನರ್ಜಿ ಇದೆ. ನಿಮ್ಮ ಬೆಲೆ ಏನೊಂದು ಕೂಡ ಅವರಿಗೆ ನೀವು ದೂರ ಆದ್ಮೇಲೆ ಅವ್ರಿಗೆ ಅರ್ಥ ಆಗ್ತಿರುವಂಥದ್ದು, ಮನವರಿಕೆ ಆಗ್ತಿರುವಂತಹ ಒಂದು ಎನರ್ಜಿ ಇದೆ. ಶೀಘ್ರದಲ್ಲೇ ಅವ್ರು ನಿಮಗೆ ಸಂಪರ್ಕ ಮಾಡುವಂಥದ್ದು, ಮೆಸೇಜ್ ಮಾಡುವಂತಹ ಎನರ್ಜಿ ಕೂಡ ಇದೆ. ಆ ಒಂದು ಮೆಸೇಜಲ್ಲಿ ಅಥವಾ ಆ ಒಂದು ಕಾಲಲ್ಲಿ ಅವ್ರು ಮೊದಲನೇದಾಗಿ ಮಾತಾಡುವಂಥದ್ದೇ ಕ್ಷಮೆ ಕೇಳುವಂತಹದ್ದು. ಅವರು ಕ್ಷಮೆ ಕೇಳಿ ಮತ್ತೆ ಈ ಒಂದು ಸಂಬಂಧವನ್ನು ಮುಂದುವರಿಸುವಂತಹ ಒಂದು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮಗೆ ಯೂನಿವರ್ಸ್ ಇಂದ ಬರ್ತಿರುವಂತಹ ಸಂದೇಶ ಏನಿದೆ, ಏಂಜಲ್ ಇಂದ ಏನ್ ಸಂದೇಶ ಬರ್ತಾ ಇದೆ ಚೆಕ್ ಮಾಡೋಣ. ನಾಟ್ ದ ರೈಟ್ ಟೈಮ್, ನೋಡಿದ್ರಾ? ನೋ ನೀಡ್ ಟು ವರಿ. ಟೆನ್ಷನ್ ಆಗ್ಲಿಕ್ಕೆ ಶುರು ಆಯ್ತು. ಈಗ ಒಳ್ಳೆಯ ಸಮಯ ಅಲ್ಲ ಅಂದ್ರೆ ಇನ್ಯಾವಾಗ? ಬಿಗ್ ಹ್ಯಾಪಿ ಚೇಂಜಸ್ ಇವಾಗ. ಎಸ್ ಕಾರ್ಡ್ ಕೂಡ ಇದೆ. ಓಕೆ, ಸೊ ನೋಡಬಹುದು, ನಾಟ್ ದ ರೈಟ್ ಟೈಮ್ ಅಂದ ತಕ್ಷಣ ಟೆನ್ಷನ್ ಆಗ್ಲಿಕ್ಕೆ ಶುರು ಆಗಿರ್ಬೋದು ಕೆಲವೊಬ್ರಿಗೆ. ಅಯ್ಯೋ ಇನ್ನೇನಪ್ಪ, ಇನ್ಯಾವಾಗಪ್ಪ, ಇನ್ನೂ ಎಷ್ಟು ದಿನ ಬೇಕಪ್ಪ ಸರಿ ಆಗ್ಬೇಕಂದ್ರೆ, ಇನ್ನೂ ಎಷ್ಟು ದಿನ ನಾನು ಕಾಯಬೇಕು ಈ ವ್ಯಕ್ತಿ ಜೊತೆ ಮಾತಾಡ್ಬೇಕಂದ್ರೆ, ಈ ವ್ಯಕ್ತಿನ ನೋಡ್ಬೇಕು ಅಂತ ಹೇಳಿದ್ರೆ, ಅಲ್ವಾ? ಸೊ ಈ ಥರದ್ದೆಲ್ಲ ಮೈಂಡಲ್ಲಿ ಬಂದಿರ್ಬೋದು ನಿಮಗೆ ಈಗಾಗಲೇ. ಬಟ್ ಇಲ್ಲಿ ಎನರ್ಜಿ ನಿಮಗೆ ಬರ್ತಿರುವಂತಹ ಏಂಜಲಿಂದ ಬರ್ತಿರುವಂತಹ ಸಂದೇಶ ಬಂದು, ನೀವು ಅವ್ರ ಹಿಂದೆ ಬೀಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಮೌನನೇ ಅವರಿಗೊಂದು ದೊಡ್ಡ ಶಿಕ್ಷೆ ಅಥವಾ ಒಂದು ಪಾಠ. ಅವರು ತಪ್ಪನ್ನು ತಿದ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಈ ತರದ ಒಂದು ಮೌನವಾಗಿರುವಂತ ಶಿಕ್ಷೆನ ಅವ್ರಿಗೆ ಕೊಡ್ಲೇಬೇಕಾಗತ್ತೆ. ಅವ್ರು ತಮ್ಮ ತಪ್ಪನ್ನು ತಿದ್ಕೊಂಡು ನಿಮ್ಮ ಬಳಿ ಬರೋದಕ್ಕೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಅವ್ರ ಹಿಂದೆ ಹೋಗೋದಲ್ಲ, ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಪರವಾಗಿ ನಾನು ಕೂಡ ನಿಮ್ಮ ಪರ್ಸನ್ ವಾಪಸ್ ಅವ್ರ ತಪ್ಪನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಜೀವನಕ್ಕೆ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ, ಹೀಲ್ ಮಾಡ್ತೀನಿ. ಡೋಂಟ್ ವರಿ. ಅತಿ ಶೀಘ್ರದಲ್ಲೇ ಒಂದು ಶುಭ ಸುದ್ದಿಯನ್ನ ಕೂಡ ನೀವು ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ. ಒಂದು ಶುಭ ಸುದ್ದಿಯನ್ನು ಕೂಡ ನೀವು ಕೇಳ್ತೀರಾ. ಹ್ಯಾಪಿ ಬಿಗ್ ಚೇಂಜಸ್ ಬರ್ತಾ ಇದೆ ಅಂಡ್ ಎಸ್ ಕೂಡ ಬರ್ತಾ ಇರುವಂಥದ್ದು ಇಲ್ಲಿ. ಇಟ್ಸ್ ಅಪ್ ಟು ಯು ಬರ್ತಾ ಇದೆ. ಸೊ ವೆರಿ ಸೂನ್, ಆದಷ್ಟು ಬೇಗ ಒಂದು ಶುಭ ಸುದ್ದಿಯನ್ನ ನೀವು ಕೇಳ್ತೀರಾ, ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ರೆಸೊನೇಟ್ ಆಗಿದೆ ಕೂಡ, ಐ ನೋ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ, ಐ ಆಮ್ ರೆಡಿ ಫಾರ್ ಮೈ ಮಿರಾಕಲ್. ನನ್ನ ಪ್ರೀತಿ ಸತ್ಯವಾಗಿದೆ, ದೈವಿಕ ನ್ಯಾಯ ನನಗೆ ಸಿಗುತ್ತಿದೆ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರು ಏನು ಮಾಡಬೇಕು, ನನ್ನ ಜೊತೆ ಕನೆಕ್ಟ್ ಆಗಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ಕನೆಕ್ಟ್ ಆಗಿ ಲೈಕ್ ಮಾಡಿ. ಈ ಒಂದು ವಿಡಿಯೋನ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ 3 ಅನ್ನುವಂತಹ ಒಂದು ಚಾನಲೈಸ್ ಮೆಸೇಜ್ ನಿಮಗೆ ಕಾಣಿಸ್ತಾ ಇರಬಹುದು. 3 minutes, 3 hours, 3 days, ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮ್ಮ ಪರ್ಸನ್ ಜೊತೆ ಮಾತಾಡಬೇಕಾದ್ರೂ ಅಷ್ಟೇ, ಅಥವಾ ನಿಮ್ಮ ಪರ್ಸನ್ ಮಾತಾಡಿದ್ರೂ ಸ್ವಲ್ಪ ಅತಿಯಾಗಿ ನೀವು ಮಾತಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಮೌನವನ್ನು ವಹಿಸಿ. ನೀವು ಮಾತಾಡ್ದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿದ್ದೀರಾ, ಪಟಪಟ ಅಂತ ಮನಸ್ಸಲ್ಲಿ ಇದನ್ನೆಲ್ಲ ಹೇಳ್ಬಿಡ್ತೀರಾ, ಆಮೇಲೆ ಒದ್ದಾಡ್ತೀರಾ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಅನ್ನೋಂಥ ಮೆಸೇಜ್ ಕೂಡ ಬರ್ತಾ ಇದೆ. ಓಕೆ, ಸೊ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗುತ್ತೆ, ಖಂಡಿತ ಸರಿಯಾಗುತ್ತೆ, 100% ಸರಿಯಾಗುತ್ತೆ. ಡೋಂಟ್ ವರಿ. ಆ್ಯಂಡ್ ಸರಿ ಆಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ನಿಮ್ಮೆಲ್ಲ ವಿಷಸ್ ಕೂಡ ಬರೀ ರಿಲೇಷನ್ಶಿಪ್ ಒಂದೇ ಅಲ್ಲ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ನನಗೆ ಬೇಕು. ನಿಮಗೆ ಪಾಸಿಟಿವ್ ರೀಡಿಂಗ್ ಸಿಗಬೇಕಂತ ಹೇಳಿದ್ರೆ ಸಿಗಬೇಕಲ್ವಾ? ಎಸ್ ಅಲ್ವಾ? ಸಿಗಬೇಕು. ಎಸ್, ರೈಟ್. ಹಾಗಿದ್ಮೇಲೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಓಕೆ,
ಎಸ್, ನಾಳೆ ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.